ಆಗಿರೋ ಪವಿತ್ರ ಗೌಡ. ಯಾಕಂದ್ರೆ ಪವಿತ್ರ ಗೌಡ ಅವರು ಇವಾಗ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾ ಫಿಗರ್ ಆಗಿಲ್ಲ ಅಂದಿದ್ರೆ ಅವ್ರ ಹೆಸರು ರೇಣುಕಾ ಸ್ವಾಮಿ ಅವರು ತೀರೋದ್ರಲ್ವಾ, ಅವ್ರು ತೀರೋದ್ರು. ಅವರು ಈ ತರ ಕಮೆಂಟ್ಸ್ ಮಾಡ್ತಾನೆ ಇರ್ಲಿಲ್ಲ ಅಲ್ವಾ, ಬಟ್ ಅವ್ರು ಕಮೆಂಟ್ಸ್ ಮಾಡಿದ್ರು. ಸೊ ತಪ್ಪು ನೋಡಿ ಮೇಡಮ್, ಟಪ್ಲಿ ಹೊಡಿತಾರಲ್ವಾ, ಕ್ಲಾಪ್ಸ್ ಅಂತಾರೆ, ಅದು ಎರಡ್ ಕಡೆಯಿಂದನೂ ಆಗತ್ತೆ. ಸೊ ಇವ್ರ ಪೋಸ್ಟ್ಗಳು ಮಾಡ್ತಾ ಇರೋದು ಅವರು ದರ್ಶನ್ ಫ್ಯಾನ್ ಅವರು. ಬಟ್ ಮೇಡಮ್ ನನ್ಗೆ ಒಂದೇ ಒಂದು ಡೌಟ್ ಬರುತ್ತೆ. ಆಲ್ಮೋಸ್ಟ್ ಐ ಥಿಂಕ್ 2-3 ಚಾನಲ್ ಕೇಳಿದ್ದೀನಿ ನಾನು. ಅವರು ದರ್ಶನ್ ಫ್ಯಾನ್ ಅಂತ ಹೇಳ್ಕೊಂಡಿದ್ದಾರೆ. ದರ್ಶನ್ ಫ್ಯಾನ್ ಗೊತ್ತಿದ್ರೇನು ಅವ್ರು 10 ವರ್ಷದಿಂದ ಅವ್ರಿಗೂ ಗೊತ್ತಿರ್ಬೇಕಲ್ವಾ ಅಂತ, ದಟ್ ಪವಿತ್ರ ಗೌಡ ಅವರು ದರ್ಶನ್ ಜೊತೆ ಇದಾರೆ ಅಂತ. ಫ್ಯಾಮಿಲಿ ಅವ್ರು ಹೇಳ್ತಾರೆ ದರ್ಶನ್ ಫ್ಯಾನ್, ಯಾವ ಫ್ಯಾನು ಅಲ್ಲ ಏನಲ್ಲ, ಬಟ್ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದು ದರ್ಶನ್ ಫ್ಯಾನ್ಗಳು, ಅಂದ್ರೆ ಅಸೋಸಿಯೇಷನ್ ಅವರು. ಮೇಡಮ್ ಇನ್ನೊಂದ್ಸತಿ ಹೇಳ್ತೀರಾ? ದರ್ಶನ್ ರೇಣುಕಾ ಸ್ವಾಮಿ ದರ್ಶನ್ಗೆ ಅಭಿಮಾನಿ ಏನಾಗಿರ್ಲಿಲ್ಲ ಅಂತ ಅವರು ಫ್ಯಾಮಿಲಿ ಅವ್ರು ಹೇಳ್ತಾ ಇರೋದು. ಇವಾಗ ಮುಂಚೆ ಅದು ಆರಂಭದಲ್ಲಿ ಇವ್ರ ಕಸ್ಟಡಿಗೆ ತಗೊಂಡಾಗ ಅಥವಾ ಅರೆಸ್ಟ್ ಮಾಡಿದಾಗ ಬಂತದ್ದು ದರ್ಶನ್ ಅಭಿಮಾನಿಯನ್ನೇ ಕೊಲೆ ಮಾಡಿದ್ದಾರೆ ಅಂತ. ಬಟ್ ಆದ್ರೆ ಅನಂತರ ದಿನಗಳಲ್ಲಿ ಅವ್ರ ಇಡೀ ಕುಟುಂಬ ಹೇಳ್ತಿರೋದು ಅವನು ನಮ್ಮ ಮಗ ಏನೋ ಅಭಿಮಾನಿ ಆಗಿರ್ಲಿಲ್ಲ ಅವ್ರಿಗೆ ಅಂತ. ಅಷ್ಟಕ್ಕೂ ಪವಿತ್ರ ಗೌಡ ಮತ್ತೆ ದರ್ಶನ್ ಅವರು ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅನ್ನೋದು ಅಭಿಮಾನಿಗಳಿಗೆ ಗೊತ್ತಿರ್ಬೇಕಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ. ಅಂದ್ರೆ 10 ವರ್ಷ ಆಗಿದೆ, ನಿಮಗೆ ಅವ್ರಿಗೆ ಗೊತ್ತಿರುತ್ತಲ್ವಾ ಅಂತ ಯಾಕೆ ಕಮೆಂಟ್ ಮಾಡ್ಬೇಕಾಗಿತ್ತು? ಇಲ್ಲ, ಈಗ ನೀವ್ ಹೇಳಿದ್ರ ಅವ್ರ ಫ್ಯಾಮಿಲಿ ಅವರು ಹೇಳಿದ್ದಾರೆ ಅಂತ. ಹಾ ಸರ್. ಅಂದ್ರೆ ಅವನಿಗೆ ಯಾಕೆ ಬೇರೆಯವ್ರ ಹೆಂಡಸರ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್? ಓಕೆ, ನೀವೇ ಹೇಳಿ. ಹೌದು. ಇವಾಗ ಸೋಷಿಯಲ್ ಫಿಗರ್ ಇಲ್ಲ, ಏನೂ ಇಲ್ಲ, ಅವ್ನ್ ಯಾರಂತ ಪವಿತ್ರ ಗೌಡಕ್ಕೆ ಮೆಸೇಜ್ ಕಳ್ಸೋದು, ಕೆಳಗಡೆ ವಿಡಿಯೋಸ್ ಕಳ್ಸೋದು, ಫೋಟೋಸ್ ಕಳ್ಸೋದು ಅಂತ ಫ್ರೀಯ ಸಿಗ್ಬಿಟ್ಟಾಳ ಪವಿತ್ರ ಗೌಡ ಎಲ್ಲರಿಗೂ. ನಿಜವಾಗ್ಲು ನಾನು ಅಂತ ಸ್ಟೇಜ್ ಅಲ್ಲಿ ನಾನು ಇದ್ದಿದ್ರೆ ಮೇಡಮ್, ನಾನು ಒಂದು ಕರೆಕ್ಟ್ ಸ್ಟೆಪ್ ತಗೊಂತಾ ಇದ್ದೆ. ಬಟ್ ಈ ತರ ಫುಲ್ ಸ್ಟೆಪ್ ಅಲ್ಲ, ಬಟ್ ಯಾವ್ದೋ ಒಂದು ಸ್ಟ್ರಾಂಗ್ ಸ್ಟೆಪ್ ನಾನು ತಗೊಂತಾ ಇದ್ದೆ. ಅಲ್ಲ ಅದು ಎಲ್ರು ತಗೊಳ್ತಾರೆ, ಸ್ಟೆಪ್ ತಗೊಳ್ಳೋರೆ. ಯಾಕಂದ್ರೆ ಕೆಡದಾಗ ಕಮೆಂಟ್ ಮಾಡಿದ್ರೆ ಹೆಣ್ಮಕ್ಳಿಗೆ ಅವ್ರ ಫ್ಯಾಮಿಲಿ ಅವರು ಮಾತಾಡ್ಲೇಬೇಕಾಗತ್ತೆ. ಬಟ್ ಇದನ್ನ ಪವಿತ್ರ ಅವರು ದರ್ಶನ್ ಅವ್ರ ಹತ್ರ ಹೇಳಿದ್ರಿಂದ ದರ್ಶನ್ ಅವರು ಅವ್ರ ಅಸೋಸಿಯೇಷನ್ ಕಡೆಯಿಂದ ಕಿಡ್ನಾಪ್ ಮಾಡಿಸಿದ್ರು, ಹೊಡೆದ್ರು, ಬಡಿದ್ರು, ಫೈನಲಿ ಅವ್ರ ಡೆತ್ ಆಯ್ತು. ಈಗ ಅವ್ರು ಇದ್ರಲ್ಲಿ ಇದಾರೆ. ಬಟ್ ಪವಿತ್ರ ಅವರೇ ಇದನ್ನ ದರ್ಶನ್ ಅವ್ರಿಗೆ ಹೇಳೋದ್ಕಿಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಮುಗ್ದು ಹೋಗ್ತಿತ್ತಲ್ವಾ ಅನ್ನೋಂಥದ್ದು ಎಲ್ರು ಪ್ರಶ್ನೆ. ಮೇಡಮ್ ನಾನೊಂದು ಪ್ರಶ್ನೆ ಕೇಳಲ್ಲ? ಹಾ ಸರ್ ಹೇಳಿ. ನೀವು ಕಿಡ್ನಾಪ್ ಅಂತ ಇದ್ರಲ್ವಾ, ಮಿಸ್ಟರ್ ರೇಣುಕಾ ಸ್ವಾಮಿ ಅವರು, ಅವರು ದರ್ಶನ್ ಫ್ರೆಂಡ್ಸ್ ಜೊತೆ ಮೀಟ್ ಆಗಿದ್ರಲ್ವಾ? ಅಲ್ಲ, ಅವ್ರನ್ನ ಅಲ್ಲಿಂದ ಚಿತ್ರದುರ್ಗದಿಂದ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಬೆಂಗಳೂರು ಪಟ್ಟಣಗೆರೆ. ಮೇಡಮ್ ಇರಿ ಒಂದ್ ನಿಮಿಷ. ಕಿಡ್ನಾಪ್ ಅಂದ್ರೆ ಯಾರಿಗೂ ಗೊತ್ತಿದ್ರೇನು ಕೇಳ್ದೇನು ಕರ್ಕೊಂಡ್ ಬರೋದು ಅಲ್ವಾ? ಹೌದು, ಹಂಗೆ. ಬಟ್ ಇವ್ರು ಅಲ್ಲಿ ಕೂತ್ಕೊಂಡು ಇವ್ರ ಜೊತೆ ಕುಡಿದು ಅನ್ನೋನ್ ಪರ್ಸನ್ ಜೊತೆ ಹೆಂಗೆ ಕೂತ್ಕೊಂಡು ಕುಡಿಯೋಕಾಗತ್ತೆ ಮೇಡಮ್? ನೀವೇ ಯೋಚನೆ ಮಾಡಿ ಒಂದ್ಸತಿ. ಯಾರು ಕುಡ್ದಿದ್ದಾರೆ ಸರ್? ಈಗ ರೇಣುಕಾ ಸ್ವಾಮಿ ಕುಡ್ದಿದ್ದಾರೆ ಅಂತ ನೀವ್ ಹೇಳುತ್ತಾ? ನನಗೆ ಅಂದ್ರೆ ನೀವೇ ಟಿವಿ ಚಾನಲ್ಸ್ ಅವರೇ, ನಾನೇ ಲೈವ್ ನಾನು ಇಲ್ಲ ಅಲ್ವಾ? ನನಗೆ ಇನ್ಸಿಡೆಂಟ್ ಅಲ್ಲಿ ಯಾರದು ತಪ್ಪು ಅಂತ ತಮ್ಮ ಅಭಿಪ್ರಾಯ ಸರ್? ನೀವು ಪವಿತ್ರ ಹೇಳಿದ್ದು ತಪ್ಪು ಅಂತ ನೀವು ಸಮರ್ಥಿಸ್ಕೊಳ್ತಾ ಇಲ್ಲ ಮೇಡಮ್. ನೀವೇ ಯೋಚನೆ ಮಾಡಿ. ಇವಾಗ ನಿಮ್ಗೆ ಒಂದು ತಪ್ಪಾಗಿದ್ರೆ ನೀವ್ ಯಾರು ಕೇಳ್ಕೊಂತಾರೆ? ನಿಮ್ಮ ಅಪ್ಪ ಅಮ್ಮನ ಕೇಳ್ಕೊಂತಾರೆ ಇಲ್ವಾ? ಹೌದು ಹೇಳ್ತೀವಿ. ಹೌದಲ್ವಾ? ಅದೇ ತಪ್ಪು ಪವಿತ್ರ ಗೌಡ ಮಾಡಿದ್ದಾರೆ. ಅಂದ್ರೆ ಪವಿತ್ರ ಇಲ್ಲ ಕರೆಸ್ಬೇಕು, ಇಲ್ಲಿ ನನ್ ಮುಂದೆ ಕರೆಸ್ಬೇಕು ಅಂತ ಹಠ ಹಿಡಿದ ಕಾರಣಕ್ಕೆ ದರ್ಶನ್ ಅವ್ರು ಕರೆಸ್ಬೇಕಾದಂತ ಸಂದರ್ಭ ಬಂತು ಅಂತ ಎಲ್ಲರೂ ಇದು ಅಂದ್ರೆ ಪವಿತ್ರ ಇಂದಾನೆ ಇಷ್ಟೆಲ್ಲ ಆಗಿತ್ತು ಅನ್ನೋದು ಆರೋಪ. ಇಲ್ಲ ನನ್ನ ಪ್ರಕಾರ ಪವಿತ್ರ ಗೌಡ ಅವರು ಹಠ ಅಂದ್ರೆ ಕರ್ಸು, ನಾನು ನೋಡ್ತೀನಿ, ಹೊಡಿತೀನಿ ಅಂತ ಹಠ ಪವಿತ್ರ ಯಾವಾಗ್ಲೂ ಮಾಡಲ್ಲ. ಈಗ ಎಲ್ರದ್ದು ಅದೇ ಸರ್. ಇನ್ನೊಂದೇನ್ ಗೊತ್ತಾ, ಪವಿತ್ರ ತುಂಬಾ ಹಠಮಾರಿ, ತುಂಬಾ ಕಿರಿಕು, ಈ ಜೈಲಲ್ಲೂ ಕಿರಿಕ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಇದೆ. ಪವಿತ್ರ ಜೊತೆ ನೀವು ಸಂಸಾರ ಮಾಡಿದಿರಿ, ಆಕೆಯ ವ್ಯಕ್ತಿತ್ವ ಎಂತದ್ದು ಅನ್ನೋದು ಬಹುಶಃ ನಿಮ್ಗೆ ಗೊತ್ತಿರುತ್ತೆ. ಎಷ್ಟು ವರ್ಷ ಸಂಸಾರ ಮಾಡಿದಿರಾ ಸರ್? ಸೊ ಅಷ್ಟು ವರ್ಷದಲ್ಲಿ ತುಂಬಾ ಹಠಮಾರಿನ ಅಥವಾ ತುಂಬಾ ಸಾಫ್ಟ್ ಕಾರ್ನರ್ ಹುಡುಗಿನ? ಹೇಗೆ ಪವಿತ್ರ ವ್ಯಕ್ತಿತ್ವದ ಬಗ್ಗೆ ಹೇಳೋದ? ಹಠ ಇದ್ದಿದ್ರೆ ಮೇಡಮ್ ಅವಳು ನನ್ಗೆ ಫಸ್ಟ್ ದಿವಸ ಬಿಡೋಳು. ಇಲ್ಲಂದ್ರೆ ನನ್ ಜೊತೆ ಲವ್ ಮಾಡ್ತಾ ಇರ್ಲಿಲ್ಲ. ಹಠ ಹುಡುಗಿ ಇಲ್ಲ ಮೇಡಮ್ ಅವಳು. ನಿಜವಾಗ್ಲೂ ಹೇಳ್ತಾ ಇದೀನಿ. ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ಇದೆಲ್ಲ ಇವಾಗ
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.